ನಮಸ್ತೆ ಮೇಡಮ್. ನಮಸ್ತೆ. ಇದು ಎಸ್ಪೆಷಲಿ ಹೋಮ್ ಮೇಕರ್ಸ್ಗಾಗಿ ನಾನು ಪ್ರತಿ ಶುಕ್ರವಾರ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಈ ಹೋಮ್ ಮೇಕಿಂಗ್ ಅನ್ನೋದಿದೆಯಲ್ಲ, ಅದು ಒಂದು ಮ್ಯಾನೇಜರ್ ಕೆಲಸ, ಅದು ಕುಟುಂಬದಲ್ಲಿ ಮಂತ್ರಿ ಕೆಲಸ, ಒಂದು ಸೇವಕನ ಕೆಲಸ. ಹಾಗೆ ಏನು ಬೆಳಗ್ಗೆಯಿಂದ ಸಂಜೆವರೆಗೆ ಯಾವ್ಯಾವ ಪಾತ್ರ ಯಾವ್ಯಾವ ರೀತಿ ನಿಭಾಯಿಸ್ತೀರಾ ಗೊತ್ತಿಲ್ಲ. ಅಷ್ಟು ಒಂದು ಜವಾಬ್ದಾರಿಯುತವಾದಂತಹ ಮಹತ್ವವಾದಂತಹ ಕೆಲಸ. ಈ ಕೆಲಸವನ್ನ ಮಾಡ್ತಾ ಇರುವಾಗ ಯಾರೋ ಒಂದು ಚುಚ್ಚು ಮಾತಾಡ್ಬಿಟ್ರೆ ನಿಮ್ಗೆ ಹೇಗ್ ನಿಭಾಯಿಸ್ಬೇಕು, ಎಷ್ಟು ನೋವಾಗುತ್ತೆ, ಆ ನೋವಿನಿಂದ ಹೊರಗೆ ಬರೋದು ಹೇಗೆ, ಇದನ್ನೆಲ್ಲ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಅದನ್ನ ನೀವು ತುಂಬಾ ಜನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಅದಕ್ಕೆ ಒಂದು ವೆರಿ ಗುಡ್. ಇವಾಗ ಏನ್ ಗೊತ್ತಾ, ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಈ ತರ ತುಂಬಾ ಚುಚ್ಚು ಮಾತುಗಳು ಆಡ್ದಾಗ ತುಂಬಾ ಬೇಜಾರಾಗುತ್ತೆ. ಅವಾಗ ಯಾರ ಹತ್ರ ಹೇಳ್ಕೊಬೇಕು ನಾವು ಅಂತ ಅಂದಾಗ ಸಡನ್ ಆಗಿ ಯಾರೋ ಒಬ್ರು ತುಂಬಾ ಪ್ರೀತಿಯಿಂದ ಮಾತಾಡ್ಸ್ಬಿಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಅಕ್ಕಪಕ್ಕದಲ್ಲಿ ಇರುವಂತಹ ಯಾವುದೇ ವಿರುದ್ಧ ಲಿಂಗಿಗಳು ತುಂಬಾ ಪ್ರೀತಿಯಿಂದ ಮಾತಾಡಿಸಿ ಏನಾಯ್ತಮ್ಮ ಅಂತ ಕೇಳ್ಬಿಡ್ತಾರೆ. ಅವಾಗ ನಿಜವಾದ ಸಂಕಟ ಶುರುವಾಗುತ್ತೆ. ಆ ಸಂಕಟ ಶುರುವಾಗೋದು ತಮ್ಮನೇಲಲ್ಲಿ ನೋಡ್ತೀರಾ. ಆತ್ಕೊಳ್ಳುವಾಗ ಯೋಚನೆ ಮಾಡ್ಕೊಡಿ ಅಂತ. ಯಾಕಂದ್ರೆ ಈ ಸಮಸ್ಯೆಯನ್ನು ಇಟ್ಕೊಂಡು 2-3 ಒಂದು ಸನ್ನಿವೇಶವನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ಏನಂದ್ರೆ, ಈ ತರ ಚುಚ್ಚು ಮಾತುಗಳು ಅಥವಾ ಮನೆಯಲ್ಲಿ ಒಂದು ಗುರುತಿಸುವಿಕೆ ಇಲ್ಲ ಅಂತಂದ್ರೆ ಹೆಚ್ಚಾಗಿ ಈ ಹೋಮ್ ಮೇಕರ್ಗಳ ಜೊತೆ ನಡೆಯುವ ಒಂದು ದೊಡ್ಡ ದುರಂತವೋ ಅಥವಾ ಒಂದು ಬ್ಯಾಡ್ ಥಿಂಗ್, ವಿಷಾದದ ಸಂಗತಿ ಅದು. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್, ಇದು ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ತುಂಬಾ ಸಾರಿ ಏನಾಗುತ್ತೆ ಗೊತ್ತಾ, ಈ ವಿವಾಹೇತರ ಸಂಬಂಧಗಳು ದೈಹಿಕವಾಗಿ ಆರಂಭ ಆಗೋದಿಲ್ಲ, ಮಾನಸಿಕವಾಗಿ ಆರಂಭ ಆಗುತ್ತೆ. ಯಾರೋ ಮನೆಯಲ್ಲಿ ಅತ್ತೆನೋ ಮಾವನೋ ಗಂಡನೋ ಯಾರೂ ಕೂಡ ಆ ಹೋಮ್ ಮೇಕರ್ ಮನೆ ಕೆಲಸದಲ್ಲಿ ಮನೆ ಗೃಹಿಣಿಯ ಒಂದು ದುಃಖವನ್ನ, ಆಕೆಯ ಆರೋಗ್ಯವನ್ನು, ಆಕೆಯ ಪರಿಸ್ಥಿತಿಯನ್ನು ಯಾರು ವಿಚಾರಿಸದೆ ಹೋದಾಗ ಆಕೆ ತುಂಬಾ ದುಃಖಕ್ಕೆ ತಪ್ತಳಾಗಿದ್ದರೆ, ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೀನಿ ನಾನು ಅವಲಂಬನೆ ಬಗ್ಗೆ. ಆತರ ಯಾವುದೋ ಒಂದು ತನ್ನೊಳಗೆ ತಾನು ಪಾಪ ಗಟ್ಟಿ ಇರೋದಿಲ್ಲ, ಯಾರದ್ದೋ ಮೇಲೆ ಒಂದೇ ಒಂದು ಪ್ರೀತಿ ಮಾತು, ಒಂದೇ ಒಂದು ಸಾಂತ್ವನದ ತಿಳುವಳಿಕೆ ಮಾತು, ಒಂದೇ ಒಂದು ಇದಕ್ಕೆ ಆಕೆ ಯಾವತ್ತೂ ಒಂದೊಂದ್ಸರಿ ನಿರೀಕ್ಷಿತ, ಅದು ಕೆಲವೊಂದ್ಸರಿ ಎಲ್ಲರೂ ಯಾವಾಗ್ಲೂ ಅಟೆನ್ಷನ್ ಸೀಕಿಂಗ್ ಇರಲ್ಲ. ಕೆಲವೊಂದ್ ಸಂದರ್ಭದಲ್ಲಿ ಎಲ್ಲೋ ಒಂದು ಸಣ್ಣ ಸಾಂತ್ವನದ ಅವಶ್ಯಕತೆ ಇರುತ್ತೆ. ಅಂತಹ ಅವಶ್ಯಕತೆ ಇರುವಾಗ ಯಾವುದೋ ಒಬ್ಬ ವ್ಯಕ್ತಿ, ಎಸ್ ಏನಾಯ್ತಮ್ಮ, ಹೌದಾ, ನಿಮ್ ಗಂಡ ಹಾಗ, ನಿಮ್ಮ ಅತ್ತೆ ಹೀಗ, ಡೋಂಟ್ ವರಿ ನಾನಿದ್ದೀನಿ ಅಂತ ಅಂದ್ಬಿಟ್ಟಾರು ಅಂತ ಇಟ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ನಿಜವಾದ ಪರೀಕ್ಷೆ ಬರೋದು. ಅವಾಗ ಆ ಒಂದು ದುರ್ಬಲವಾದ ಗಳಿಗೆಯಲ್ಲಿ ನೀವು ಎಸ್ ಅಂತ ಅಂದ್ಬಿಟ್ರಿ ಅಂತ ಇಟ್ಕೊಳ್ಳಿ. ಅಲ್ಲಿಗೆ ನಿಮ್ಮ ನಿಜವಾದ ಅಗ್ನಿ ಪರೀಕ್ಷೆ ಮತ್ತೊಂದು ಶುರುವಾಗ್ಬಿಡುತ್ತೆ. ಈಗಾಗ್ಲೇ ಮನೆಯಲ್ಲಿ ಚುಚ್ಚು ಮಾತು, ಆಗ್ಲೇ ಒಂದು ಅಗ್ನಿ ಕುಂಡದಲ್ಲಿ ನೀವು ಬೇಯ್ತಾ ಇರ್ತೀರಾ. ಈಗ ಹೊರಗಡೆ ಇನ್ನೊಂದು ತುಪ್ಪನೂ ಸೇರಿಸ್ಕೊಂಡ್ಬಿಡ್ತೀರಾ. ಏನಂದ್ರೆ, ನೀವು ಬೇಸಿಕಲಿ ಒಬ್ಬ ಗೃಹಿಣಿ, ಒಬ್ಬ ಹೋಮ್ ಮೇಕರ್, ಆಯ್ತಾ? ಸೊ ನಿಮ್ಗೆ ನಿಮ್ದೇ ಜವಾಬ್ದಾರಿ, ಕರ್ತವ್ಯ ಮಾಡಕ್ ಇಷ್ಟ ಬಿಟ್ಟಿದ್ಯೋ ಆದ್ರೂ ಅನಿವಾರ್ಯವಾದಂತಹ ಕೆಲವೊಂದು ಕೆಲಸ ಇದೆಲ್ಲ ನೀವು ಮಾಡ್ತಾ ಇರ್ತೀರಾ. ಜೊತೆಗೆ ಈಗ ಹೊಸದ್ ಸೇರ್ಕೊಳ್ಳುತ್ತೆ. ಏನಂದ್ರೆ, ಫಸ್ಟ್ ಗೊತ್ತೇ ಆಗೋದಿಲ್ಲ. ಇದಕ್ಕೋಸ್ಕರ ಒಂದು ಸಿನಿಮಾನೇ ಬಂದಿದೆ, ನಿಮ್ಗೆ ಅದ್ರ ಬಗ್ಗೆ ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಕೇಳ್ಬೇಕಂದ್ರೆ ಹೇಳಿ, ಕಮೆಂಟ್ ಅಲ್ಲಿ ನಾನು ಆಮೇಲೆ ಹೇಳ್ತೀನಿ. ಆ ಸಿನಿಮಾದಲ್ಲಿ ಹಾಗೇನೆ ಹೆಂಡತಿ ಎಲ್ಲದರಲ್ಲೂ ಪರ್ಫೆಕ್ಟ್. ಅವಳು ಹೋಮ್ ಮೇಕರ್ ಅಷ್ಟೇ ಅಲ್ಲ, ಹೊರಗಡೆನೂ ದುಡ್ಕೊಂಡು ಬರುವಂತಹ ಎಕ್ಸಿಕ್ಯೂಟಿವ್, ಪರ್ಫೆಕ್ಟ್ ಫ್ಯಾಮಿಲಿ ನೋಡೋದಕ್ಕೆ. ಆದ್ರೆ ಹೆಂಡತಿ ಇದ್ದಕ್ಕಿದ್ದಂತೆ ಬೇರೆಯವ್ರ ಜೊತೆ ಒಂದು ಮಾನಸಿಕವಾದ ಸಂಬಂಧವನ್ನ ಇಟ್ಕೊಳ್ತಾಳೆ. ಆಮೇಲೆ ಗಂಡನ್ಗೆ ರಿಯಲಿ ಅನ್ಎಕ್ಸ್ಪೆಕ್ಟೆಡ್, ಇಷ್ಟು ಒಳ್ಳೆ ಹುಡುಗಿ, ಇಷ್ಟು ಕಮಿಟೆಡ್ ಹೆಂಡತಿ ಈ ತರ ಆಗೋದಕ್ಕೆ ಸಾಧ್ಯನಾ ಅಂತ. ಆವಾಗ ಗಂಡನ ತಾಯಿ ಮಧ್ಯ ಬಂದು ಕ್ಲಿಯರ್ ಮಾಡ್ತಾಳೆ. ಏನಂತಂದ್ರೆ, ಸೊಸೆ ಹತ್ರ ಮಾತಾಡಿ, ಅದೊಂದು ತುಂಬಾ ಅದ್ಭುತವಾದಂತಹ ಸಿನಿಮಾ, ತುಂಬಾ ಚೆನ್ನಾಗಿದೆ, ಫ್ರೀ ಆಗಿದೆ, OTT ನಲ್ಲಿ ನೋಡ್ಬೇಕು ನೀವು ಯಾವಾಗಾದ್ರೂ. ಸೊ ಆವಾಗ ಆ ಒಂದು ಇಂಟರ್ವ್ಯೂನ್ ಆದಾಗ ಗೊತ್ತಾಗುತ್ತೆ ಅವಳಿಗೆ
ಮನೆಗ್ ಬಂದಾಗ ಅಥವಾ ಒಂದಿದ್ದಾಗ ಅವಳು ಯಾವ ಬಟ್ಟೆ ಹಾಕೊಂಡಿದ್ದಾಳೆ, ಏನಿದೆ, ಅವಳ ಬಗ್ಗೆ ಯಾರಿಗೂ ಕೇರೇ ಇರೋದಿಲ್ಲ. ಎಲ್ಲರೂ ನಿರ್ಭೀತವಾಗಿ ಒಂಥರ ಏನು ಆಸೆ ಇಲ್ಲದೆ, ಏನು ನಿರೀಕ್ಷೆ ಇಲ್ಲದೆ ಸುಮ್ಮನೆ ಅವಳು ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾಳೆ. ಅವಳಿಗೆ ಆತರ ಯಾವ್ದೋ ಒಂದು ಡ್ರೆಸ್ ಹಾಕೊಂಡಾಗ ಎಷ್ಟ್ ಚೆನ್ನಾಗಿದೆ, ಯಾವಾಗ ತಗೊಂಡೆ, ಈ ತರ ಯಾರೋ ಒಬ್ರು ಕೇಳೋರ್ ಬೇಕಾಗಿತ್ತು. ಅದು ಆಫೀಸಲ್ಲೆಲ್ಲ ಏನೋ ಪ್ರಾಬ್ಲಮ್ ಆದ್ರೆ ಹೇಗೋ ಸಹಿಸ್ಕೋಬಹುದು. ಆದ್ರೆ ಮನೆಯಲ್ಲೇ ನಿರ್ಲಕ್ಷ್ಯ ಆಗ್ಬಿಟ್ರೆ ಅವಳಿಗೆ ಆ ತರ ನಿರ್ಲಕ್ಷ್ಯ ಆಗ್ತಿರುತ್ತೆ. ಆಲ್ಮೋಸ್ಟ್ ನಿಮ್ಗೂ ಆ ತರ ಆಗ್ತಾ ಇದ್ಯಾ? ಹಾಗಾದ್ರೆ ಹೌದು ಅನ್ಸಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಈ ಒಂದು ದುಗುಡ ದುಮ್ಮಾನಗಳನ್ನ ಹೇಗೆ ಟ್ಯಾಕಲ್ ಮಾಡ್ಬೇಕು ಅಂತೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಮುಂದಿನ ಸಂಚಿಕೆಗಳಲ್ಲಿ. ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಟಾಪಿಕ್ ಬಂದ್ಬಿಡೋಣ. ಅವಾಗ ಆ ಗಂಡನಿಗೆ ಗೊತ್ತಾಗುತ್ತೆ, ಓ ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ, ನನ್ನ ಹೆಂಡತಿ ಈ ತಪ್ಪಿಗೆ ಅವಳು ಬೀಳೋದಕ್ಕೆ ತಾನೆಷ್ಟು ಕಾರಣ ಅಂತ ಆತ ತನ್ನೊಳಗೆ ತಾನು ಆತ್ಮವಿಮರ್ಶನೆ ಮಾಡ್ಕೋತಾನೆ. ಅವಾಗ ನನ್ನ ಹೆಂಡತಿಗೆ ನಾನು ಸ್ಪಂದನೆಯನ್ನು ಕೊಡ್ಬೇಕಾಗಿತ್ತು, ಅದನ್ನ ನಾನು ಮಾಡ್ಬೇಕಾಗಿತ್ತು ಅಂತ ಹೇಳಿ ಅವನು ಬದಲಾಗ್ತಾನೆ. ಲಾಸ್ಟ್ ಅಲ್ಲಿ ಹ್ಯಾಪಿ ಎಂಡಿಂಗ್ ಆಗುತ್ತೆ. ದಟ್ ಇಸ್ ಅ ಮೂವಿ. ಅದೇ ತರ ನಿಮ್ಮ ಬದುಕಿನಲ್ಲಿ ಈ ರೀತಿಯ ಒಂದು ಸಂದರ್ಭ ಬರಬಹುದು. ಏನಂದ್ರೆ ಯಾವುದೋ ಒಂದು ಚುಚ್ಚುಮಾತು, ಇನ್ಯಾವುದೋ ಏನೋ ಒಂದು ದುಃಖದ ಗಳಿಗೆಯಲ್ಲಿ ನಿಮ್ಗೆ ಆತುಕೊಳ್ಳೋದಕ್ಕೆ ಯಾವ್ದಾದ್ರು ಪರಪುರುಷನ ಹೆಗಲು ಸಿಕ್ಕಿಬಿಟ್ಟಾಗ ಆತುಕೊಳ್ಳುವ ಮುಂಚೆ ಯೋಚನೆ ಮಾಡಿ. ಯಾಕಂದ್ರೆ ಅದು ಪರ್ಮನೆಂಟ್ ಆಗಿರಂತೂ ಇರಕ್ಕಾಗಲ್ಲ. ಯಾಕಂದ್ರೆ ನಿಮ್ದೇ ಅಗ್ನಿಕುಂಡದಿಂದ ಗಂಡ, ಮಕ್ಕಳು, ಮದುವೆ, ಆಮೇಲೆ ನಿಮ್ಮ ಒಳಗಡೆ ಇರುವಂತ ಆತ್ಮಸಾಕ್ಷಿ, ನಿಮ್ಮ ಪ್ರೀತಿ ಯಾವುದು ಆ ಮನುಷ್ಯನ ಜೊತೆ ಸೆಟ್ ಆಗೋದಿಲ್ಲ. ಅದು ಮನಸ್ಸಿನ ಒಳಗಡೆ ಮತ್ತೊಂದು ಹೋರಾಟವನ್ನ ಆರಂಭ ಮಾಡ್ಕೊಳ್ಳೋ ಕಾಲ. ಜೀವನದಲ್ಲಿ ಹೋರಾಟ ಮಾಡಬೇಕು. ಇದು ಯಾವ ಹೋರಾಟ ಮಾಡೋದಕ್ಕೂ ಈ ಶಕ್ತಿ, ಆ ಶಕ್ತಿ ಈ ಮೊದಲೇ ಮದುವೆ ಇದೆಯಲ್ಲ, ಆ ಮದುವೆ ಇಟ್ಟಿರೋದಿಲ್ಲ. ಹೌದು ಅಲ್ವೋ ಹೇಳಿ ಕಮೆಂಟ್ ಅಲ್ಲಿ. ಯಾಕಂದ್ರೆ ಯಪ್ಪ ಈ ಜಂಜಾಟನೇ ಸಾಕು, ಮತ್ತೆ ಹೊಸ ಜಂಜಾಟಕ್ಕೆ ನಾನ್ ರೆಡಿ ಇಲ್ಲ ಅಂತ ಹೇಳುತ್ತೆ ಮನಸ್ಸು. ಆದಾಗ್ಯೂ ಏನೋ ಸೆಳೆತ ಅಂತ ಇಟ್ಕೊಂಡ್ ಮಾಡೇ ಬಿಟ್ರಿ ಆಯ್ತು ಅಂತ ಇಟ್ಕೊಳ್ಳಿ. ಅವಾಗ ಖಂಡಿತವಾಗಿ ಹೇಳ್ತೀನಿ, ಅದು ಇನ್ನೊಂದು ದೊಡ್ಡ ಅಗ್ನಿಕುಂಡ. ಆ ಅಗ್ನಿಕುಂಡದಿಂದ ನೀವು ಯಾವತ್ತೂ ಹೊರಗೆ ಬರೋಕ್ಕಾಗೋದಿಲ್ಲ. ತುಂಬಾ ಜನ ಮಧ್ಯ ವಯಸ್ಸಿನ ಹೆಣ್ಮಕ್ಳು ಸುಸೈಡ್ ಮಾಡ್ಕೊಳ್ಳೋದು, ಅಥವಾ ಈ ತರ ಏನು ಸಾಮಾಜಿಕ ನಿಂದನೆಗೆ ಹೆದರಿ ಅಥವಾ ಇನ್ನೇನೋ ಒಳಗಾಗಿ ಏನೇನೋ ಘಟನೆಗಳು ಆಗೋದು ಎಲ್ಲ ಆ ಒಂದು ಕ್ಷಣದಲ್ಲಿನ ಅವಲಂಬನೆ ಮತ್ತು ಏನು ವೀಕ್ನೆಸ್, ದೌರ್ಬಲ್ಯ. ಸೊ ಆದ್ರಿಂದ ಆ ಒಂದು ಮೂಮೆಂಟ್ ಬಂದ ತಕ್ಷಣ ಇವತ್ತು ನಾನು ಹೇಳಿದ್ದನ್ನ ವಿಡಿಯೋದಲ್ಲಿ ಹೇಳಿದ್ದನ್ನ ಕೇಳಿಸ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಇದು ಒಂದು ದೊಡ್ಡ ಅಗ್ನಿಕುಂಡ. ಈಗ ಏನಂತಾರೆ, ಬಾಣಲೆಯಿಂದ ಬೆಂಕಿಗೆ ಬಿದ್ದಂಗೆ ಅಂತ. ಈಗಿರದೆ ಬಾಣಲೆ, ಆಗ್ಲೇ ಮತ್ತೊಂದ್ ಕಡೆ ಬೀಳ್ತೀರಾ. ಆದ್ರಿಂದ ಯಾವತ್ತು ಇದು ಬೇಡ. ಒಂದ್ ವೇಳೆ ನಿಮ್ಗೆ ಆ ಅಗ್ನಿಕುಂಡಕ್ಕೆ ಹಾರ್ಬೇಕು, ಮತ್ತೊಂದು ಅಗ್ನಿಕುಂಡಕ್ಕೆ ಬೀಳ್ಬೇಕು ಅಂತಿದ್ರೆ ಈ ಅಗ್ನಿಕುಂಡವನ್ನ ವ್ಯವಸ್ಥಿತವಾಗಿ ಸರಿಯಾದ ರೀತಿ ಬಿಡಿಸ್ಕೊಂಡು ಆ ಅಗ್ನಿಕುಂಡಕ್ಕೆ ಹಾರಿ. ಆ ಅಗ್ನಿಕುಂಡ, ಈ ಅಗ್ನಿಕುಂಡ, ಎರಡೂ ಅಗ್ನಿಕುಂಡಗಳನ್ನ ನೀವು ಬ್ಯಾಲೆನ್ಸ್ ಮಾಡಕ್ಕಾಗದೆ ಎಲ್ಲದರಲ್ಲೂ ಬಿದ್ದು ಸತ್ತೋಗ್ಬಿಡ್ತೀರ. ಇದನ್ನೇ ನಾನು ಒಂದು 4 ವರ್ಷದ ಹಿಂದೆ ಒಬ್ರಿಗೆ ಕೌನ್ಸಿಲಿಂಗ್ ಮಾಡಿದ್ದೆ. ಅವರು ಇದೇ ಸಮಸ್ಯೆಯಿಂದ ಬಂದಿದ್ರು. ಅವ್ರದ್ದು ಹೀಗೆ ಮನೆಯಲ್ಲಿ ಗಂಡ ಯಾವ್ದಕ್ಕೂ ಸ್ಪಂದನೆ ಇಲ್ಲ. ಅವನು ಆಫೀಸ್ಗೆ ಹೋಗ್ತಾನೆ, ಬೆಳಗ್ಗೆ ತಿಂಡಿ ಕೊಡ್ತಾಳೆ, ಆಫೀಸ್ಗೆ ಹೋಗ್ತಾನೆ, ಇವಳು ಮನೇಲಿ ಕುತ್ಕೊಂಡು ಟಿವಿ ನೋಡ್ತಿರ್ತಾಳೆ. ಮಧ್ಯಾಹ್ನ ಸಂಜೆ ಅಡ್ಗೆ ಹೊತ್ತಿಗೆ ಏನೇನ್ ಬೇಕಲ್ಲ ಮಾಡ್ಕೊಂಡಿರ್ತಾಳೆ. ಒಂದ್ ಸ್ವಲ್ಪ ಓದ್ತಾಳೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಫ್ರೆಂಡ್ಸ್ ಸಿಗ್ತಾರೆ, ಆಮೇಲೆ ಪೋಸ್ಟ್ಗಳನ್ನೆಲ್ಲ ಹಾಕ್ತಾಳೆ. ಹೀಗೆ ನಡೀತಾ ಇದೆ ಜೀವನ. ಇವಾಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವಳ ಎಲ್ಲಾ ಆಸೆಗಳಿಗೆ, ಅವಳ ಒಂಟಿತನಕ್ಕೆ ಗರಿಗರಿಸಿಲ್ಲ. ಏನಂದ್ರೆ ನೀನ್ ಚೆನ್ನಾಗಿದ್ಯಾ, ನಿನ್ಗೆ ನೀನ್ ಇನ್ನೇನೋ ಆಗ್ಬೇಕಾಗಿತ್ತು, ನಾನ್ ನಿನ್ ಜೊತೆ ಇದ್ದೀನಿ, ಹೀಗೆ ಏನೇನೋ ಅವಳ ಏನೇನೋ ಭಾವನೆಗಳಿದ್ದಾವಲ್ಲ, ಅದು ಇನ್ನೊಂದು ಕಥೆ ಆಗುತ್ತೆ. ನಾನು ಇನ್ನೊಂದ್ ದಿವಸ ಮಾತಾಡ್ತೀನಿ. ಯಾವ ಭಾವನೆಗಳನ್ನ ನಾವು ಹಂಚ್ಕೋಬೇಕು, ಯಾವ್ದನ್ನ ಹಂಚ್ಕೋಬಾರ್ದು ಅನ್ನೋದು ಗೊತ್ತಿರ್ಬೇಕಾಗತ್ತೆ ಕೆಲವೊಂದ್ಸಾರಿ. ಪಾಪ ಎಲ್ಲಾ ಭಾವನೆಗಳನ್ನ ಅವಳ ಮನಸ್ಸನ್ನ ಬಿಚ್ಚಿಟ್ಟಿದ್ದಾರೆ. ಆತ ಸರಿಯಾಗಿ ಅವಳನ್ನ ಉಪಯೋಗಿಸ್ಕೊತಾ ಇದ್ದಾನೆ. ಅಂದ್ರೆ ಮಾನಸಿಕವಾಗಿ ತನ್ನತ್ತ ಏನೇನು ಸೆಳೆಯೋದಕ್ಕೆ ಸಾಧ್ಯವೋ ಅದನ್ನೆಲ್ಲ ಆತ ಮಾಡ್ತಾ ಇದ್ದಾನೆ. ಗಂಡ ಒಂಥರ ಪೆದ್ದು ಪಾಪ, ಪ್ರೀತಿ ಇಲ್ಲ ಅಂತಲ್ಲ, ಈ ಮದ್ವೆ ಆಗಿದೆ, ಇನ್ನು ಮದ್ವೆ ಆದ್ರೆ ಹ್ಯಾಪಿ ಎಂಡಿಂಗ್ ಅಂತ ಹೇಳ್ಬಿಡ್ತಾರೆ ಸಿನಿಮಾದಲ್ಲಿ. ನೋ, ಮದ್ವೆ ಆದ್ಮೇಲೆ ನಿಜವಾದ ಸಿನಿಮಾ ಶುರು ಆಗೋದು. ಸೊ ಮದ್ವೆ ಆದ್ಮೇಲೆ ಹ್ಯಾಪಿ ಎಂಡಿಂಗ್ ಅಲ್ಲ ಗಂಡಸ್ರೆ. ನಿಮ್ ಮನೆಯವ್ರಿಗೆ ಹೇಳಿ ಇದನ್ನ. ನೀವು ನೋಡ್ತಿದ್ರೆ ಹೆಣ್ಮಕ್ಳೇ,
ದಯವಿಟ್ಟು ಹೇಳಿ. ಮದ್ವೆ ಆದ್ಮೇಲೆ ಹ್ಯಾಪಿ ಎಂಡಿಂಗ್ ಅಲ್ಲ, ಇವತ್ತಿಂದ ಶುರುವಾಗಿದೆ ಸಿನಿಮಾ. ಇನ್ಮೇಲೆ ನೀನ್ ನಾನು ಒಲಿಸ್ಬೇಕು. ಮದ್ವೆ ಆಗೋ ತನಕ ಒಲಿಸಿದ್ಯಲ್ಲ, ಅಲ್ಲಿ ಮುಗ್ದಿಲ್ಲ. ಇನ್ಮೇಲೂ ಒಲಿಸ್ಬೇಕು ನಿನ್ನನ್ನ. ನಾನು ನಿನ್ನನ್ನು ಒಲಿಸ್ಬೇಕು, ನೀನು ನನ್ನನ್ನು ಒಲಿಸ್ಬೇಕು. ಆವಾಗ್ಲೇನೆ ಚೆನ್ನಾಗಿರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಆ ಗಂಡ ಮತ್ತು ಹೆಂಡತಿ. ಸೊ ಆಕೆ ನನ್ನ ಹತ್ರ ಕೇಳಿದ್ರು, ಏನ್ ಮಾಡೋದು, ನನ್ಗೆ ಈ ತರ ಸಮಸ್ಯೆ ಇದೆ. ಆತ ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತಾನೆ, ತುಂಬಾ ಇಷ್ಟ ಪಡ್ತಾನೆ ನನ್ನ. ನನ್ನ ಗಂಡ ಏನಿದಿಲ್ಲ, ನನ್ಗೆ ಮದ್ವೆ ಆಗ್ಬಿಟ್ಟಿದೆ, ಹೇಗೆ ನಾನು ಇದರಿಂದ ಹೊರಗೆ ಬೀಳೋದು, ತಪ್ಸ್ಕೊಂಡು ಈಗ ಹೋಗೋದು ಹೇಗೆ? ಆದ್ರೆ ಆತ ವಿಶ್ವಾಸಿಗನ ಅಂತ ನಾನು ಕೇಳ್ದೆ. ಈ ಪರಪುರುಷ ಅನ್ನಕ್ಕಿಂತ ನಾನು ಹಳೆ ಕಾಲ ಆಗ್ಬೋದು ಆ ಶಬ್ದ. ಈ ಹೊಸ ಫ್ರೆಂಡ್ ಯಾರು ಸಿಕ್ಕಿದಾರಲ್ಲ, ಅವರು ನಿಜವಾಗ್ಲೂ ನಂಬಿಕೆಗೆ ಅರ್ಹರ. ನಿನ್ನ ಯಾವ್ದಾವ್ದು ಕಷ್ಟಗಳನ್ನ ಗೊತ್ತು, ನಿನ್ ಯಾವ್ಯಾವ ದೌರ್ಬಲ್ಯಗಳು ಗೊತ್ತು, ಯಾವ್ಯಾವ ದೌರ್ಬಲ್ಯಗಳಲ್ಲಿ ಯಾವ್ಯಾವ ಕಷ್ಟಗಳಲ್ಲಿ ಆತ ಹೇಗಿರ್ತಾನೆ ಅಂತ ನೋಡ್ಕೊಂಡು ನಿರ್ಧಾರವನ್ನ ಮಾಡು ಅಂತ ಹೇಳಿದೆ. ಹೀಗೆ ಆ ತರ ತುಂಬಾ ಸಮಸ್ಯೆಗಳನ್ನ ಹೊತ್ತು ಜನಗಳು ಇರ್ತಾರೆ, ಬರ್ತಾರೆ. ಆದ್ರೆ ಇದೆಲ್ಲದರಲ್ಲಿ ಅರ್ಥ ಆಗಿದ್ದೇನು ಅಂತಂದ್ರೆ, ಯಾವುದೇ ಹೊಸ ಈ ಸಂಬಂಧಗಳ ಬಗ್ಗೆ ನಿಮ್ಮ ದೌರ್ಬಲ್ಯದ ಕ್ಷಣಗಳಲ್ಲಿ ಯೋಚಿಸ್ಬೇಕು ಅಂತಂದಾಗ ಇದನ್ನ ನೆನ್ಪಿಟ್ಕೊಳ್ಳಿ. ಹೊಸ ಅಗ್ನಿಕುಂಡಕ್ಕೆ ಬೀಳೋದಕ್ಕೆ ಮೊದಲು ನೀವು ರೆಡಿ ಇದ್ದೀರಾ? ಆ ಒಂದು ಬಿರುಗಾಳಿಗಳನ್ನೆಲ್ಲ ತಡೆದುಕೊಳ್ಳುವ ಶಕ್ತಿ ನಿಮ್ಗಿದ್ಯಾ? ಇದನ್ನೆಲ್ಲ ನೋಡ್ಕೊಂಡು ಹೆಜ್ಜೆ ಇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇದು ನಿಮ್ಗೆ ಹೌದು ಅಂತ ಅನ್ಸುತ್ತಾ? ಏನಾದ್ರೂ ಉಪಯೋಗ ಆಗಿದೆ ಅಂತ ಅನ್ಸುತ್ತಾ? ಹಾಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಏನಾದ್ರೂ ಈ ತರ ಘಟನೆ ನಡೆದಿದ್ರಿ, ಅಥವಾ ನಿಮ್ಗೆ ಇದ್ರ ಬಗ್ಗೆ ಏನಾದ್ರೂ ಅಭಿಪ್ರಾಯ ಇದ್ರೆ ಕಮೆಂಟ್ ಅಲ್ಲಿ ಹೇಳಿ. ಬೇರೆಯವರಿಗೆಲ್ಲ ಶೇರ್ ಮಾಡಿ. ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಪ್ರೀತಿಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.